ಯಾ ಸೂಪರ್ ಆಗಿದೆ. ಯಾ ಅಂದ್ರೆ ಸೇಮ್ ಕಿಚ್ಚ ಸರ್ ದಿ ಸ್ಟೈಲ್ಸ್ ಆಟಿಟ್ಯೂಡ್ ಅಂಡ್ ಅವರ ವಾಯ್ಸ್ ಬೇಸ್ ವಾಯ್ಸ್ ಏನಿದೆ ಅವ್ರದ್ದೇ ಸ್ಟ್ರೆಂತ್ ಅಂತ ಹೇಳ್ಬೋದು. ಪಕ್ಕ ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಕಿಚ್ಚ ಸುದೀಪ್ ಸರ್ ಸಿಕ್ಕಿದ್ರು ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಸೂಪರ್ ಆಗಿತ್ತು ಅಂಡ್ ಒಳ್ಳೆ ಸ್ಟೋರಿ ಇದೆ. ಎವ್ರಿ ಒನ್ ಶುಡ್ ವಾಚ್. ಥ್ಯಾಂಕ್ ಯು. ಸೂಪರ್ ಸೂಪರ್ ಮೂವಿ. ಜೂನಿಯರ್ ಕಿಚನ್ ನೋಡಿ ಹೇಗೆ ಅನ್ಸುತ್ತೆ? ಅಲ್ಟಿಮೇಟ್. ಹೊಸ ತಳಿ ಬಂದಾಯ್ತು. ಕಚ್ಚಾ ಮಾಂಗ ತರ 4 ಬೈಟ್ ಹಾಕ್ಬಿಡಿ ಅನ್ಸುತ್ತೆ. ನೈಸ್ ಮೂವಿ, ಚೆನ್ನಾಗಿದೆ. ಲೈಕ್ ಸುದೀಪ್ ಸರ್ ತರನೇ ಆಕ್ಟಿಂಗ್, ಅವರ ಸುಬ್ರ ತರ ಫೀಲೇ ಬಂದಿಲ್ಲ. ಹೋಗಿ ಇಲ್ಲ ಸಪೋರ್ಟ್ ಮಾಡಿ, ಒಳ್ಳೆ ಕನ್ನಡ ಆಕ್ಟ್ರೆಸ್ ನ್ಯೂ ಹೀರೋ ಸಿಕ್ದಂಗೆ ಆಯ್ತು. ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ. ನೈಸ್ ಮೂವಿ. ಬೆಂಕಿ ಬೆಂಕಿ ಚಿತ್ಪತ್. ಅಂದು ಕಿಚ್ಚ ಇಂದು ಬಚ್ಚ ನ್ಯಾಚುರಲ್ ಆಕ್ಟಿಂಗ್ ಹೊರಗೆ ಬರಬೇಕು. ಗುಡ್ ಮೂವಿ, ವೆರಿ ಗುಡ್ ಮೂವಿ. ಈ ಮೂವಿನ ತುಂಬ ಪ್ರಾಮಿಸಿಂಗ್ ಇದೆ ಆ್ಯಂಡ್ ಅದನ್ನೇ ಹೇಳ್ತಾ ಇದ್ದೀನಿ, ಈಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಸಂಚಿತ್. ಐ ವಿಶ್ ದಿಸ್ ಟೀಮ್ ಅ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಈ ಮೂವಿಲಿ ನನಗೆ ಚಾನ್ಸ್ ಕೊಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು. ಸೂಪರ್ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ನಮಗೆ ಸುದೀಪ್ ನೋಡಿದಾಗೆ ಅನ್ನಿಸ್ತು ನಮಗೆ. ಆಮೇಲೆ ನಮ್ಮ ವಿವೇಕ್ ಅವರ ಒಂದು ಡೈರೆಕ್ಷನ್ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಬಹುಶಃ ಎಲ್ಲ ಯುವಜನಕರು ಬಂದು ನೋಡ್ಬೇಕು ಈ ಸಿನಿಮಾನ. ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸಾರಿ, ಅಬ್ಸಲ್ಯೂಟ್ಲಿ ನೋ ಡೌಟ್. ನನಗಂತೂ ಅವ್ರನ್ನೇ ನೋಡಿದಾಗ ಅನ್ನಿಸ್ತು. ನಮಗೆಲ್ಲ ಅದೇ ಭಾವನೆ ಮೂಡ್ ಬಂತು. ಸೊ ಇನ್ನೂ ಭಾಳ ಮುಂದಕ್ಕೆ ಹೋಗ್ತಾರೆ ಇಬ್ಬರು, ವಿವೇಕ್ ಮತ್ತು ಇವರಿಬ್ರು ಒಂದು ಬಹಳ ಒಂದು ಅದ್ದೂರಿಯಾದ ಫ್ಯೂಚರ್ನ ನೋಡ್ತಾರೆ ಅಂತ ನಾವು ಅನ್ಕೋತೀವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಎಲ್ಲರೂ ಹೋಗಿ ನೋಡಲೇಬೇಕು ಬ್ರೋ. ಒಳ್ಳೇದಾಗಲಿ. ಅವ್ರ ಫಸ್ಟ್ ಮೂವಿ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಒನ್ ಆಫ್ ದ ಬೆಸ್ಟ್ ಮೂವೀಸ್ 2026 ಎಲ್ಲರೂ ಹೋಗಿ ನೋಡಿ ಬ್ರೋ. ಥ್ಯಾಂಕ್ ಯು. ಅವ್ರ ಅಭಿನಯ ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. 3-4 ಮಿನಿಟ್ ಲಾಂಗ್ ಶಾರ್ಟ್ಸ್ ಇದೆ, ಪರ್ಫೆಕ್ಟಾಗಿ ಮಾಡಿದ್ದಾರೆ. ತುಂಬ ಹಿಟ್ ಆಗುತ್ತೆ ನಿಮಗೆ. ಸ್ಟೋರಿ ಪರ್ಫೆಕ್ಟ್ ಪ್ಯಾಕ್ಡ್ ಆಗಿದೆ. ಸ್ಕ್ರೀನ್ ಪ್ಲೇ ತುಂಬ ರೇಸಿಂಗ್ ಆಗಿದೆ. 1.5 hours ಪರ್ಫೆಕ್ಟಾಗಿ ಮಾಡಿದ್ದಾರೆ. ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2001ರಲ್ಲಿ ಕಿಚ್ಚ ಬಂದಿದ್ರು, 2026 ಇವಾಗ ಪಚ್ಚ ಬಂದಿದ್ದಾರೆ.